ಪಾಯಿಂಟ್ ತಲೆಲ್ಲೇ ಐತೆ ಆಯ್ತು ಅರ್ಥ ಆಯ್ತಾ? ಟ್ರೆಂಚ್ ಓಡಿಸಿದೀರಾ ಟ್ರೆಂಚ್ ಓಡಿಸಿದೀನಿ ಇವಾಗ ಓಡಿಸ್ತೀನಿ ನಾನು. ಹ್ಞೂ ಸರ್, ಟ್ರೆಂಚ್ ಕ್ಲೀನ್ ಆಗಿ ಓಡಿಸಿಟ್ಟಿದ್ದೀನಿ. ಈಗ ಓಡಿಸ್ತೀನಿ ನೋಡಿ. ಹ್ಞೂ ಸರ್, ಟ್ರೆಂಚ್ ಓಡಿಸಿದ್ದೀನಿ ನೋಡ್ರಿ. ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಅಲ್ಲಿ ಸ್ಕೆಚ್ ಅಲ್ಲಿ ಇರೋದೇ ಬೇರೆ ಕಾಪಿ ಇದೆ. ಇಲ್ಲಿ ಸರ್ವೆ ಮಾಡಿ. ಹ್ಞೂ ಸರ್, ಅವ್ರದ್ರಲ್ಲಿ ಇನ್ನೂ ನಾನು 10 ಅಡಿ ಜಾಸ್ತಿ ಬಿಡ್ಸ್ಕೊಂಡಿದ್ದೀನಿ. ಅವ್ರದ್ರಲ್ಲಿ ನಾನೇ ಬಿಡ್ಸ್ಕೊಂಡಿದ್ದೀನಿ. ಇಲ್ಲಿ ಮಾಡ್ತಾರಂತದ್ದು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ. ಹ್ಞೂ ಸರ್, ನೀವು ಜನಪ್ರತಿನಿಧಿಯಾಗಿ ಟೋಟಲ್ ಮಾಡ್ಕೊಡ್ರಿ ಅಂತ ನಾವು ಅದನ್ನೇ ಕೇಳ್ತಾ ಇದೀವಿ. ಈಗ ಇಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಅದು ಸಂಬಂಧಪಟ್ಟಂತೆ ಸರ್ವೆ ಆಗ್ಲಿ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡ್ಬೇಡ್ರಿ ನಿಮ್ಗೆ ಹೇಳ್ತಾ ಇಲ್ಲ, ಮಾಡ್ರಿ. ಮಾಡ್ಬೇಡ ಅಂತ ನೀವು ಹೇಳಕ್ಕಾಗಲ್ಲ, ಇನ್ನೊಬ್ರು ಹೇಳಕ್ಕಾಗಲ್ಲ. ನಾನು 3 ಸತಿ ಸರ್ವೆ ಮಾಡ್ಸಿದ್ದೀನಿ. ಈಗ ನಿಮ್ ಕೈ ಆಗಿಲ್ವಾ? ನಾನು ಬರ್ತೀನಿ ಬನ್ನಿ ನಿಮ್ ಜೊತೆ. ಸಂಬಂಧಪಟ್ಟಾಗೆ ದಾಖಲೆ ಕೊಡು ನನಗೆ. ದಾಖಲೆ ನೀನು ಇಷ್ಟ ತಗೊಂಡಿರೋ ಯಾಕೆ ದಾಖಲೆ ತಗೊಂಡಿಲ್ಲ? ನನಗೆ ಟೋಟಲ್ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಸರ್ಕಾರದಲ್ಲಿ. ನೋಡ್ರಿ, ಬರೀ ಸರ್ವೆ ನಂಬರ್ 10ರಲ್ಲಿ 2 ಎಕರೆ ಮಾತ್ರ ಅಂತ ಹೇಳ್ತಾ ಇದ್ರಿ. 2 ಎಕರೆ ಅಲ್ಲ, 26 ಎಕರೆ ಗೋಮಾಳ ಐತೆ. 26 ಎಕರೆ ಗೋಮಾಳವನ್ನು ಸರ್ವೆ ಮಾಡಿ ಗ್ರಾಮಸ್ಥರು ನಮ್ಮೂರವ್ರಿಗೆ ಕೊಡ್ರಿ. ನಿಮ್ಗೆ ನಾವು ಸಂತೋಷ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದೀನಿ, ಯಾರು ಇಲ್ಲಿ ಸಂಬಂಧಪಟ್ಟಂತ ಜಾಗವನ್ನು ತಗೊಂಡಿದ್ದಾರೆ ಅಂತ ಕೊಟ್ಟಿದ್ದೀನಿ ಸರ್. ಟೋಟಲ್ ಸರ್ವೆ ನಂಬರ್ 10 ಬರೀ 2 ಎಕರೆ ಅಲ್ಲ ಸರ್ ಆಗಿರೋದು. ನೋಡ್ರಿ, ನಾನು ಸರ್ ನಾವು ಕೇಳ್ತಾ ಇರೋದು ನೀವು ಇಷ್ಟೇ ಮಾಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ಟೋಟಲ್ 10 ಮಾಡ್ಕೊಡ್ರಿ. ನಮ್ಗೆ ಬರ್ಕೊಡ್ತೀನಿ. ಹೆಂಗು ಸರ್ವೆ ನಂಬರ್ 10 ಮಾಡ್ರಿ. ನೋಡಿ ಸರ್, ಜೋಸೆಫ್ ಕಾಂಪೌಂಡ್ ಆಗ್ಲಿ, ಚಿರೇನ್ ಪಾಲ್ ಕಾಂಪೌಂಡ್ ಆಗ್ಲಿ, ಯಾರ್ಯಾರು ಎಲ್ಲಾರ್ದು ಬಿಡಿಸೋದಕ್ಕೆ ನೀವು ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಯಾವಾಗ ನೋಡಿದ್ರು ನೋಡಿ ಸರ್, ಏನ್ ಕೊಟ್ಟಿದ್ದೀನಿ ಹೇಳಿ ಸರ್. ಬರೀ ಲೇಔಟ್ ಪರ್ಪಸ್ ಮೇಲೆ ಬರ್ತಾರೆ. ಲೇಔಟ್ ಅಲ್ಲ, ಟೋಟಲ್ ಮಾಡಿ. ನೋಡ್ರಿ, ನಾನ್ ಕೊಟ್ಟಿರೋದು ಲೇಔಟ್ ಸಂಬಂಧಪಟ್ಟಂಗೆ. ಹ್ಞೂ ಸರ್, ಲೇಔಟ್ ಅಲ್ಲ, ಟೋಟಲ್ ಎಲ್ಲ ಮಾಡಿ ಸರ್. ನಮ್ಗೂ ಒಳ್ಳೇದೇ. ದೊಡ್ಡನೂರಲ್ಲಿ ನೀವು ಒಂದು ಹೋರಾಟಗಾರ ಬಂದು ಅಲ್ಲ ಸರ್, ಹೋರಾಟಗಾರ ಬಂದು ನಮ್ಗೆ ಮಾಡ್ತಾ ಇದೀರಿ ಅಂತ ಖುಷಿ ಆಗ್ತಾ ಇದೆ. ನೀವು ಒಂದು ಜನಪ್ರತಿನಿಧಿಯಾಗಿ ಹೌದು ಸರ್, ಕೊಡಿ ಅಧಿಕಾರಿಗಳಿಗೆ 100 ಸತಿ ಕೊಟ್ಟಿದ್ದೀವಿ. ಕೊಡಿ. ಯಾಕೆ ಮಾಡ್ಸಕ್ಕಾಗಿಲ್ಲ? ನೀವು ಹೋರಾಟಗಾರ ಬಂದಿದ್ದೀರಲ್ಲ, ನೀವೇ ಮಾಡಿಸಿ ಸರ್. ಹಂಗೆ ಮಾಡ್ತೀನಿ ಫಸ್ಟ್, ಮಾಡಿಸಿ ಆಮೇಲೆ ಬರ್ತೀನಿ. ಬನ್ನಿ, ನಮ್ ಸಪೋರ್ಟ್ ಮಾಡಿ. ಸರ್ವೆ ಆಯ್ತು, ಸಪೋರ್ಟ್ ಮಾಡಿ. ಆಯ್ತು. ಇವಾಗ ಸರ್ ಇರೋದು ರೈತರು ಯಾರ್ಯಾರು ಅನ್ಬಹುದಲ್ಲ ನೋಡ್ರಿ, ನಾನು ಕೇಳಿದ್ದೀನಿ. ನಾನು ಈ ಕಡೆ ಬರ, ಇಲ್ಲಿ ವಿಡಿಯೋ ಮಾಡ. ನಾನು ಹೇಳೋದು ಕೇಳಿ ಸ್ವಾಮಿ. ಈಗ VR ಬಿಲ್ಡರ್ ಇವ್ರು ಬಂದು ಲೇಔಟ್ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಇಲ್ಲಿ ಆಗಿರುವಂತ ಸರ್ಕಾರಿ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿರುವಂತ ಸಂಬಂಧಪಟ್ಟಂಗೆ ಇಲ್ಲಿರುವಂತ ಕೆರೆ ಏನಿದೆ, ಇಲ್ಲಿದೆ ಕುಂಟೆ ಏನಿದೆ, ಗೋಮಾಳ ಜಾಗ ಏನಿದೆ, ನಾಳಗಳೇನಿದೆ, ಈ ವಿಚಾರ ನೀವು ಪರಿಗಣಿಸಿ ಏನು ಒತ್ತುವರಿ ಆಗಿದೆ ತೆರವುಗೊಳಿಸಿ ಅಂತ ಕೊಟ್ಟಿದ್ದೀನಿ. ಬೇರೆ ವೈಯಕ್ತಿಕವಾಗಿ ನೀವು 3 ವಿಚಾರದಲ್ಲಿ ಬಂದಿಲ್ಲ. ಒಬ್ಬ ಮನುಷ್ಯ ಕೂಡ ನಿಮ್ಮ ಊರವ್ರು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಕಾನೂನು ರೀತಿ ಹೋಗ್ತೀನಿ. ಅಲ್ಲಲ್ಲ ಅಷ್ಟೇ ಹೇಳಿ. ಎಲ್ಲ ಅಲ್ಸಕ್ ನನ್ಗೀಗ ನಂಗೆ ಹೊಟ್ಟೆ ಸಿಗ್ತದೆ. ನಾನು ಊಟ ಮಾಡಕ್ ಬಂದಿದ್ದೀನಿ. ಊರಾಗ್ನವ್ರು ಎಲ್ಲಾರ್ಗು ಊಟ ಕೊಡ್ರಿ, ನನ್ ಕೈಲಿ ಆಗಲ್ಲ. ನಮ್ಮ ಊಟಕ್ಕೆ ಅಂದ್ರೆ ನಿಮ್ಮಂಗೆ ವೈಯಕ್ತಿಕವಾಗಿ ಬಂದು ನೋಡ್ರಿ, ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಬಂದಿದ್ದೀನಿ. ನೀವು ಕೊಟ್ಟಿದ್ದೀರಾ ಕೊಡಿ. ಇನ್ನೊಂದು ಅರ್ಜಿ ಕೊಡಿ. ನಿಮ್ಗೆ ಯಾವ್ದು ಇದೆಯಾ? ಏನ್ ಮಾಡಿದ್ರಿ ನೀವು? ಯಾವ ಜಮೀನು? ನಿಮ್ ಜಮೀನ್ ನನ್ ಬಂದಿಲ್ಲ. ನಿಮ್ಮ ಜಮೀನ್ ನನ್ ಬಂದಿಲ್ಲ. ಸರ್ಕಾರಿ ಜಾಗ ಬಂದಿದ್ದೀನಿ. ಸರ್ಕಾರಿ ನಿಮ್ ಅರ್ಥ ನನ್ಗೆ ಗೊತ್ತಿದೆ. ನೀವ್ ಎಷ್ಟೋ ಜನ ಹೋರಾಟಗಾರ ನೋಡಿರ್ಬೋದು. ಇದು ಅದಲ್ಲ, ಸರ್ಕಾರಿ ಜಾಗ ಓಡಿಸ್ತೀನಿ. ನಿಮ್ಮಂತ 100 ಜನ ಬಂದ್ರು ಕೂಡ ಲೇಬಿಟ್ಟು ಯಾರು ಕೇಳಿದ್ರಂತೆ, ಏನಂತ ಅವ್ರ ಅಪ್ಪಂದ ಏನಾದ್ರು ತಗೊಂಬನ್ರಿ ಅಂತ. ಸರ್ಕಾರಿ ಜಾಗ ನಮ್ದು. ಹೌದು, ನಾನೊಬ್ಬ ಸಾರ್ವಜನಿಕನಾಗಿ ಕ್ವಶನ್ ಮಾಡ್ತೀನಿ. ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ದೊಡ್ಡನಲ್ಲೂರಹಳ್ಳಿ ಎಂಬ ಗ್ರಾಮದಲ್ಲಿ VR ರಾಯಲ್ ಡೆವಲಪರ್ಸ್ ಅಂತ ಒಂದು ಲೇಔಟ್ ಮಾಡಿರ್ತಾರೆ. ಈ ಒಂದು ಲೇಔಟ್ ವಿಚಾರವಾಗಿ ಸರ್ವೆ ನಂಬರ್ 10ರಲ್ಲಿ 6 ಎಕರೆ ಸರ್ಕಾರಿ ಗೋಮಾಳ ಇರ್ತದೆ. ಆ 6 ಎಕರೆ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿ ಅದ್ರ ಜೊತೆಗೆ 1 ಎಕರೆ ಖರಾಬ್ ಇರ್ತದೆ. ಖರಾಬ್ ಸೇರಿ ಮತ್ತಿತರ ರಾಜಕಾಲುವೆಗಳನ್ನ ಎಲ್ಲ ಪ್ರತಿಯೊಂದು ಕೂಡ ಒತ್ತುವರಿ ಮಾಡಿ ಲೇಔಟನ್ನು ಮಾಡಿದ್ದಾರೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ. ಸಂಘಟನೆ ಮುಖಾಂತರ ಕರ್ನಾಟಕ ಮಹಾಜನಸೇನೆ ವತಿಯಿಂದ ಈ ಏನು ಒತ್ತುವರಿ ಆಗಿದೆ ಜಾಗ, ಇದನ್ನು ತೆರವುಗೊಳಿಸಿ ಸರ್ಕಾರಕ್ಕೆ ತಗೋಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಅದೇ ಉದ್ದೇಶದಲ್ಲಿ 2 ಬಾರಿ ಸರ್ವೆಗೆ ಹಾಕಿದ್ರು ಕೂಡ ಸರ್ವೆಯವರು ಬಂದಿದ್ದಾರೆ, RI ಬಂದಿದ್ದಾರೆ, ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಮಾನ್ಯ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನನ್ನ ಹತ್ರ ಮಾತನಾಡಿದ್ದಾರೆ. ಈಗಾಗಲೇ 2-3 ಬಾರಿ ಸರ್ವೆ ಮಾಡಿದ್ರು ಕೂಡ ಜಾಗ ಗುರುತಿಸಿದ್ದಾರೆ. ಆದರೆ ಅದನ್ನು ರಿಪೋರ್ಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಮಾಡಿರೋಂಥ ಜಾಗವನ್ನು ತಿರುಗೊಳಿಸೋಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ಸರ್ಕಾರಿ ಜಾಗ ಇದೆ ಅದು ಸರ್ಕಾರಕ್ಕೆ ತಲುಪಬೇಕು. ಮುಂದಿನ ಪೀಳಿಗೆಗೆ
ಯಾರ್ಯಾರಿಗೆ ಮನೆಗಳಿಲ್ಲ, ಬಡಬಗ್ರು ಏನಿದ್ದಾರೆ, ಅದು ಯಾವುದೇ ಸಮುದಾಯದವರಾಗಿದ್ರು ಕೂಡ ಮನೆ ಇಲ್ಲದೆ ಅಂತ ವ್ಯವಸ್ಥೆ ಇಲ್ಲದೆ ಅಂತವ್ರಿಗೆ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಶಾಲೆ ಇರ್ಬೋದು, ಮನೆ ಇಲ್ದಂಥವ್ರಿಗೆ ಮನೆ ಕೊಡೋದಕ್ಕೆ ಆಗಿರ್ಬೋದು, ಆ ಆಶ್ರಯ ಯೋಜನೆ ಅಡಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಸಂಘಟನೆಯವರು ಕೂಡ ಹಲವಾರು ಸಂಘಟನೆಗಳವರು ಸೇರಿದ್ದೀವಿ. ಅದೇ ವಿಚಾರವಾಗಿ ತುಂಬ ಹೀನಾಯವಾಗಿ ಮಾಡಿರೋಂಥದ್ದು ಇದೆಲ್ಲ ಬಡಾವಣೆಗಳು. ನಾವು ಹಲವಾರು ಬಡಾವಣೆಗಳು ನೋಡಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಡಾವಣೆಗೆ ಒಳಗಡೆ ಬರುವಂಥ ಎಂಟ್ರೆನ್ಸೇ ಕೂಡ ಸರ್ಕಾರಿ ಜಾಗ ಇದೆ. ಪ್ರತಿಯೊಂದು ರೋಡ್ಗಳೇನು ಮಾಡಿದ್ದಾರೆ, ರೋಡ್ಗಳೆಲ್ಲ ಕೂಡ ಸರ್ಕಾರಿ ಜಾಗದಲ್ಲಿ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಒಂದು ಈ ಒಂದು ಇಲ್ಲ ಏನು ಮಾಡಿದ್ದಾರೆ ಇಲ್ಲಿ ಲೇಔಟು 18 ಪಾರ್ಕ್ ತೋರಿಸಿದ್ದಾರೆ. ಎಲ್ಲಾದರೂ ಇಷ್ಟು ಸಣ್ಣ ಒಂದು ಲೇಔಟ್ಗೆ 18 ಪಾರ್ಕ್ ತೋರ್ಸೋಕ್ಕೆ ಸಾಧ್ಯನಾ? ಅಂದರೆ ಇದರಲ್ಲಿ 90% ಪಾರ್ಕ್ ಏನು ತೋರಿಸಿದ್ದಾರೆ, ಪ್ರತಿಯೊಂದು ಪಾರ್ಕು ಕೂಡ ಸರ್ಕಾರಿ ಜಾಗ ಆಗಿದೆ. ಹಾಗಾಗಿ ಇಷ್ಟು ಪಾರ್ಕ್ಗಳನ್ನು ತೋರಿಸಿದ್ದಾರೆ. ಪ್ರತಿಯೊಂದು ಕೂಡ ನಮ್ಮ ಗಮನದಲ್ಲಿದೆ, ಸಂಪೂರ್ಣ ದಾಖಲೆ ನಮ್ಮ ಹತ್ರ ಇದೆ. ಅದೇ ವಿಚಾರವಾಗಿ ಇವತ್ತು ನಮಗೆ ಸರ್ವೆಗೆ ಡೇಟ್ ಕೊಟ್ಟಿದ್ರು. ಆ ಡೇಟ್ ವಿಚಾರವಾಗಿ ನಾವು ಕೂಡ ಗ್ರಾಮಸ್ಥರು ಮತ್ತು ಸುಮಾರು ಜನ ಹೋರಾಟಗಾರರು ಕೂಡ ಬಂದಿದ್ದೀವಿ. ಪ್ರತಿಯೊಂದು ಕೂಡ ಮಾರ್ಕ್ ಮಾಡಿ ಸರ್ವೆ ಮಾಡಿ ಮಾರ್ಕ್ ಮಾಡ್ತಾ ಇದ್ದಾರೆ. ಬರೀ ಮಾರ್ಕ್ ಮಾಡಿ ಇದು ಇಲ್ಲಿಗೆ ಕೈ ಬಿಡೋದಲ್ಲ. ಈಗಾಗಲೇ 2-3 ಸಾರಿ ಮಾರ್ಕ್ ಮಾಡೋದ್ರಿಂದ ಮತ್ತೆ ಇದನ್ನು ಗ್ರಾಮಸ್ಥರು ಹಾಗೂ ಹೋರಾಟಗಾರ ದಿಕ್ತಪ್ಪಿಸುವಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬಾರ್ದು. ಏನೀಗ ಈಗಾಗಲೇ ಏನು ಸರ್ವೆ ಮಾಡಿ ಮಾರ್ಕ್ ಕೊಟ್ಟಿದೆ ಅದನ್ನು ಆದಷ್ಟು ಬೇಗ ನಮಗೆ ಸ್ಕೆಚ್ ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲಿ ಸರ್ಕಾರಿ ಜಾಗನ ಏನವರು ಒತ್ತುವರಿ ಮಾಡಿದ್ರೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಆದಷ್ಟು ಬೇಗ ಆಗಬೇಕು. ಮತ್ತೆಯಾಗಿ ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳು, ಸಂಬಂಧಪಟ್ಟ ಯಾರೇ ಅಧಿಕಾರಿ ಆಗಿರ್ಬೋದು, ಯಾರೇ ಕೂಡ ಇದನ್ನು ನಿರ್ಲಕ್ಷ್ಯ ವಹಿಸಿ ಇದನ್ನು ಈಗ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಅದೇನು ಬೇಲಿನೇ ಎದ್ದು ಹೊಲ ಮೇಯ ರೀತಿ ಆಗಿದೆ. ಆ ರೀತಿ ಆಗೋದು ಬೇಡ. ಬಂಡವಾಳಶಾಹಿಗಳಿಂದ ಅಧಿಕಾರಿಗಳು ಹೋಗೋದು ಬೇಡ. ಪ್ರಾಮಾಣಿಕವಾಗಿ ಸರ್ಕಾರದಡಿಯಲ್ಲಿ ಏನು ಒಂದು ಸಂಬಳ ತಗೊಳ್ತಾ ಇದ್ದಾರೆ, ಆ ಸಂಬಳಕ್ಕೆ ಒಂದು ಒಳ್ಳೆ ಒಂದು ಅರ್ಥಪೂರ್ಣವಾದಂಥ ಜೀವನನ ಅಥವಾ ಆ ಒಂದು ಕೆಲಸನ ರೂಪಿಸ್ಕೊಡೋಂಥದ್ದು ಅಧಿಕಾರಿಗಳಿಗೆ ನಾನು ತುಂಬ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ಕಾನೂನು ಮೇಲೆ, ಅಧಿಕಾರಿಗಳ ಮೇಲೆ ಗೌರವ ಬರುವಂಥ ಕೆಲಸ ಈ ವಿಚಾರವಾಗಿ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಈ ಊರಿನ ಜನರ ಜೊತೆ ಕರ್ನಾಟಕ ಮಹಾಜನಸೇನೆ ನಿಲ್ತದೆ. ಹಲವಾರು ಹೋರಾಟಗಾರರು ನಮ್ಮ ಜೊತೆ ನಿಲ್ತಾರೆ. ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಏನು ಸರ್ಕಾರಿ ಜಾಗ ಇದೆ, ಇದರ ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ಸರ್ಕಾರಿ ಜಾಗಗಳು ಬಡಬಗರಿಗೆ ತಲುಪಬೇಕು. ಸರ್ಕಾರಿ ಶಾಲೆಗಳಿಗಾಗಲಿ, ಹಾಸ್ಟೆಲ್ ಆಗಲಿ ಏನಾದರೂ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಕೆಲವು ವಿಚಾರಗಳಲ್ಲಿ ಬರೀ ಕಾನೂನು ರೀತಿಯೆಲ್ಲ ಮಾನವೀಯತೆ ದೃಷ್ಟಿಯಿಂದನೂ ಕೆಲಸ ಮಾಡಬೇಕಾಗಿ ಬರ್ತದೆ ಅಧಿಕಾರಿಗಳು. ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಬೇಕಾಗ್ತದೆ. ಅವರು ಕೂಡ ನಮ್ಮಂಥ ಬಡಬಗ್ರ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಅಧಿಕಾರಿಗಳಾಗಿದ ತಕ್ಷಣ ಅವ್ರೇನು ದೇವರುಗಳಲ್ಲ, ಅವ್ರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ MV ಮಂಜುನಾಥ್ ಅಂತ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಹಾಜನಸೇನೆಯಿಂದ. ದೊಡ್ಡನಹಳ್ಳಿ ಗ್ರಾಮದ ಲೇಔಟ್ 10ನೇ ಸರ್ವೆ ನಂಬರ್ ಗೋಮಾಳ ಜಾಗವನ್ನು ಜಾಸ್ತಿ ಒತ್ತುವರಿ ಮಾಡ್ಕೊಂಡು ಇದ್ರ ಬಗ್ಗೆ ನಾವು ಒಂದು 20 ವರ್ಷದಿಂದ ಹೋರಾಟ ಮಾಡಿದ್ರಿ. ಅದು ಊರವ್ರು ಯಾರು ಕೈ ಜೋಡಿಸ್ಲಿಲ್ಲ. ನಮ್ಮ ಜೊತೆಯಲ್ಲಿ 6 ಜನ ಬಂದು 3 ಜನ ಕಾಲೇಳ ಕೆಲಸ ಮಾಡಿದ್ರು, ಇನ್ನು 3 ಜನ ಕೈ ಜೋಡಿಸೋ ಕೆಲಸ ಮಾಡಿ ನಮ್ಮ MTB ನಾಗರಾಜಣ್ಣವರು ಇದಕ್ಕೆ ಸುಮಾರು ಸತಿ ಪ್ರಯೋಜನ ಬಿಟ್ಟರು. ಜಿಲ್ಲಾ ಸರ್ವೇದವ್ರಿಗೆ ಹಾಕಿರೋ ಅಂಥ ಅರ್ಜಿನ ಕ್ಯಾನ್ಸಲ್ ಮಾಡಿದ್ರು. ನಮ್ಮ ಜೊತೆಯಲ್ಲಿ ಬಂದು ಅಂಥವರೆಲ್ಲ ಬಿಟ್ಕೊಂಡು ಈಗ ಈ ನಮ್ಮ ತಾಲೂಕು ಜನತೆಗೆ ಸ್ವಲ್ಪ ಹೇಳೋದೇನೆಂದರೆ, ಸ್ವಲ್ಪ ಊರಿನ ಜನ ಎಲ್ಲ ಕೈ ಜೋಡಿಸಿ ಈ ಇರೋ ಜಾಗವನ್ನು 6.5 ಎಕರೆಯನ್ನು ಉಳಿತಾಯವನ್ನು ಮಾಡ್ಕೊಳ್ಳೋಕ್ಕೆ ಯಾರೋ ಬಂದಿರೋ ಜೊತೆಯಲ್ಲಿ ಕೈ ಜೋಡಿಸಿ ಅವರಿಗೆ ಕೈ ಬಲಪಡಿಸಿದ್ರೆ ಊರಿಗೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರು ಸರ್?